ಕನ್ನಡ ಸಾಹಿತ್ಯ ಪರಿಷತ್ತು ಮಸ್ತಿ ಘಟಕ ನಡೆದು ಬಂದ ಹಾದಿಯನ್ನು ಅದು ಮಾಡಿರುವಂತಹ ಕಾರ್ಯಗಳನ್ನು ಮತ್ತು ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ಜನರು ನಮ್ಮ ವಾಸ್ತವಿಕ ಮನೆಯಲ್ಲಿ ನಿಂತಿರುವಂತಹ ಆಯಸ್ಸರ ಬಗ್ಗೆ ಧನ್ಯವಾದಗಳು. ಕಾರ್ಯಕ್ರಮದ ಬಂದಿರಬೇಕ ಉದ್ಘಾಟನೆ ಶ್ರೀ ಬಸವರಾಜ್ ಕೊಡಬಂದಿ ಸರ್, ಪ್ರಾಧ್ಯಾಪಕರು, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಇವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ವೇದಿಕೆಯ ಎಲ್ಲ ಗಣ್ಯರು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಸರ್. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೊಳಿಸಲಾಗಿದೆ ಮತ್ತು ವೇದಿಕೆ ಎಲ್ಲ ಗಣ್ಯರಿಗೆ ಮುಂದಿನ ಹಂತ ಕನ್ನಡದ ವೇದಿಕೆಯನ್ನು ಕನ್ನಡ ಉತ್ತಮ ತಮ್ಮ ಆಡಳಿತದಲ್ಲಿ ಉತ್ತಮ ಸೇವೆಯನ್ನು ಮಾಡುವಂತಹ ಮಂಡ್ಯಸರ ತುಂಬೂರ್ತಿಯ ಧನ್ಯವಾದಗಳನ್ನು ಹೇಳುತ್ತಾ ಕನ್ನಡದ ಜವಾಬ್ದಾರಿಯನ್ನು ನಮನಗಳನ್ನು ಅರ್ಪಿಸುತ್ತಾ, ಮಾಸಂಗಿಪುರವೆಂದೇ ಪ್ರಸಿದ್ಧವಾದಂತಹ ಧಾರ್ಮಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನೆಲೆಬೀಡಾದ ನಮ್ಮ ಮಸ್ಕಿಯಲ್ಲಿ ಇಂದು ವಿಶೇಷವಾದ ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಆಗಮಿಸಿದ ಸರ್ವರಿಗೂ ಕೂಡ, ವೇದಿಕೆಯನ್ನು ಅಲಂಕರಿಸಿದಂಥ ಸರ್ವರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗುರುಹಿರಿಯೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮ ದಾತೆಯೇ, ನಮ್ಮ ತಪ್ಪ ನೆನೆದು ತಾಳ್ವೆ ಅಕ್ಕರೆ ಬೆಮ್ಮ ನಾಳ್ವೆ, ನೀನೇ ಕಣ ನಮ್ಮ ಬಾಳ್ವೆ ಎನ್ನುತ್ತಾ ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈ ಅವರ ಗಿಳಿಯಿಂದು ಎನ್ನುವ ಕವನ ಸಂಕಲನದ ಸಾಲುಗಳನ್ನು ಸ್ಮರಿಸ್ತಾ, ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯದಂತೆ ತಾಲೂಕಾ ಘಟಕ ಮಸ್ಕಿ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜೊತೆಗೆ ಕವಿಗೋಷ್ಠಿ ಸಮಾರಂಭಕ್ಕೆ ಆಗಮಿಸಿದ ಸರ್ವರನ್ನು ಕೂಡ ಆತ್ಮೀಯವಾಗಿ ಹಾಗೂ ಶುಭ ಕೋರಲು ಆಗಮಿಸಿದಂತಹ ಎಲ್ಲರನ್ನೂ ಕೂಡ ನಮಸ್ಕರಿಸುತ್ತಾ, ನನ್ನ ಕನ್ನಡ ಬಾವುಟದ ಹೆಗಲು ಪಟ್ಟಿ ಹಾಗೂ ಆದೇಶದ ಪ್ರತಿಯನ್ನು ನೀಡುವುದರ ಮೂಲಕ ಕನ್ನಡಾಂಬೆಯ ಸೇವೆಗೆ ಸನ್ನದ್ಧರಾಗಿರುವಂತಹ ನನ್ನ ಕನ್ನಡದ ಬಳಗವನ್ನು ತಮ್ಮ ಮುಂದೆ ಪರಿಚಯಿಸಲು ತುಂಬಾ ಸಂತೋಷ ಅನಿಸ್ತಾ ಇದೆ. ಅದರಲ್ಲಿ ಪ್ರಾರಂಭದಲ್ಲಿ ಗೌರವ ಕಾರ್ಯದರ್ಶಿಗಳಾಗಿ ಈ ಒಂದು ನೂತನ ಪದಾಧಿಕಾರಿಗಳಲ್ಲಿ ಪ್ರಪ್ರಥಮವಾಗಿ ಗೌರವ ಕಾರ್ಯದರ್ಶಿಗಳಾಗಿ ಶ್ರೀ ಮೋನೇಶ್ ನಾಯಕ್ ಸರ್ ಅವರು ಸದಾ ಒಂದಿಲ್ಲೊಂದು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಕ್ರಿಯರಾಗಿರ್ತಕ್ಕಂಥ ಇವರು ಕನ್ನಡ ಸೇವೆಗೆ ಸದಾ ಸಿದ್ಧ ಅನ್ನುವಂತಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನಂತರದಲ್ಲಿ ಮತ್ತೊಂದು ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ಮಹೇಶ್ ಶೆಟ್ಟರ್ ಸರ್ ಪ್ರತಿಭಾನ್ವಿತ ಆದರ್ಶ ಶಿಕ್ಷಕರಾಗಿ ಸದಾ ನಮ್ಮೊಂದಿಗಿದ್ದು ಕನ್ನಡದ
ಸೇವೆಯನ್ನು ಬೆಳ್ಕಟ್ಟ ಸಾಗಿಸ್ತಾ ಇರ್ತಕ್ಕಂಥ ಅವರಿಗೆ ಕೂಡ ಗೌರವ ಕಾರ್ಯದರ್ಶಿಯ ಒಂದು ನೇಮಕಾತಿ ಪತ್ರದ ಜೊತೆಗೆ ಕನ್ನಡದ ಹೆಗಲು ಪಟ್ಟಿಯನ್ನ ವೇದಿಕೆ ಇರ್ತಕ್ಕಂತಹ ಗಣ್ಯರು ಹಾಕುವುದರ ಮೂಲಕ ಅವರನ್ನ ಕನ್ನಡ ಕಾರ್ಯಕಾರಿ ಮಂಡಳಿಗೆ ಸ್ವಾಗತಿಸಬೇಕು ಅಂತ ಹೇಳಿ ತಿಳಿಸ್ಕೊಳ್ತಾ ಇದ್ದಾರೆ. ಇವರು ತಮ್ಮ ಚಾಕಚಕ್ಯತೆಯಿಂದಲೇ ಹೆಸರಾಗಿರ್ತಕ್ಕಂಥ ಇವರು ಕೂಡ ನಮ್ಮ ಬಳಗದಲ್ಲಿ ಕೋಶಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ಕನ್ನಡ ಕಾರ್ಯಕಾರಿ ಮಂಡಳಿಗೆ ಸ್ವಾಗತವನ್ನು ಕೊಡ್ತಾ ಅವರ ಹೆಗಲು ಪಟ್ಟಿ ಹಾಗೂ ನೇಮಕಾತಿಯ ಅಧಿಕೃತ ಪಟ್ಟಿಯನ್ನ ನೀಡಬೇಕು ಅಂತ ಅನಿಸ್ಕೊಳ್ತಾ ಇದ್ದೇನೆ ವೇದಿಕೆಯ ಗಣ್ಯಮಾನರಿಗೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾರದಾ ಸಜ್ಜನ್ ತಮ್ಮ ಸಂಘಟನಾ ಕೌಶಲ್ಯದಿಂದಲೇ ಗುರುತಿಸಿಕೊಂಡಿರುವಂತ ಇವರು ಕೂಡ ನಮ್ಮ ಕಾರ್ಯಕಾರಿಣಿ ಬಳಗಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ರಮಾದೇವಿ ಮೇಡಮ್ ಅವರು ಆದೇಶದ ಪ್ರತಿಯೊಂದಿಗೆ ಅವರನ್ನ ಬಳಗಕ್ಕೆ ಸ್ವಾಗತಿಸಬೇಕಂತ ತಿಳಿಸ್ಕೊಳ್ತಾ ಇದ್ದಾರೆ. ಇವರು ಕೂಡ ಇಂದಿನ ನಮ್ಮ ಕಾರ್ಯಕಾರಿಣಿ ನೂತನ ಕಾರ್ಯಕಾರಿಣಿಯಲ್ಲಿ ಸಂಘ ಸಂಸ್ಥೆಯ ಪ್ರತಿನಿಧಿಯಾಗಿ ಹಿರಿಯರಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಆಜೀವ ಸದಸ್ಯರಾದ ಶ್ರೀ ಗುಂಡಯ್ಯ ಶೆಟ್ಟಿಯವರ ಪುತ್ರರಾದ ಇವರನ್ನು ಕೂಡ ತುಂಬ ಹೃದಯದಿಂದ ನಮ್ಮ ಕಾರ್ಯಕಾರಿಣಿಗೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ವೇದಿಕೆಯ ಅತಿಥಿಗಳಿಗೆ ನಾನು ಸ್ವಾಗತಿಸಬೇಕಂತ ಅನಿಸ್ಬೋದು. ಹಾಗೆ ಅಲ್ಪಸಂಖ್ಯಾತರ ನೂತನ ಕಾರ್ಯಕಾರಿಣಿಯಲ್ಲಿ ಮುಂದುವರಿತಾ ಇರತಕ್ಕಂತಹ ಶ್ರೀ ಮಸೂದ್ ಪಾಷಾ ಸರ್, ಅತಿಥಿಗಳಾಗಿ ಶ್ರೀಮತಿ ಮಾಜಾನ್ ಬಾನು ಮೇಡಮ್ ತಮ್ಮ ವಿಶೇಷವಾದ ಗಜಲ್ಗಳಿಂದಲೇ ನಮ್ಮ ಮಸ್ಕಿಯ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಇವರು ಕೂಡ ನಮ್ಮ ಕಾರ್ಯಕಾರಿಣಿಯಲ್ಲಿ ಮಹಿಳಾ ಪ್ರತಿನಿಧಿಯಾಗಿ ಮುಂದುವರಿತಾ ಇದ್ದಾರೆ. ಅವರು ಕೂಡ ನೇಮಕಾತಿಯ ಆದೇಶದ ಪ್ರತಿಯೊಂದಿಗೆ ಹಾಗೂ ಸ್ವಾಗತಿಸಬೇಕಂತ ಜೊತೆಗೆ ಮತ್ತೊಬ್ಬರು ಗುಂಡಮ್ಮ ಹಡಪದ್ ಕನ್ನಡ ಉಪನ್ಯಾಸಕಿ, ಸ್ವಂತ ಪ್ರತಿಭೆಯಿಂದ ಅವಕಾಶಗಳನ್ನು ಪಡೆದಂತಹ ಗೆಳತಿಯೂ ಹೌದು. ಸೊ ಇವಳು ಕೂಡ ನನ್ನ ಕಾರ್ಯಕಾರಿಣಿಯಲ್ಲಿ ನನ್ನ ಜೊತೆಯಾಗ್ತಾ ಇದ್ದಾಳೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಪರಿಶಿಷ್ಟ ಜಾತಿ ಪ್ರತಿನಿಧಿಯಾಗಿ ಶ್ರೀಮತಿ ಶ್ರೀಕಾಂತಮ್ಮ ಶಿಕ್ಷಕಿಯರು ಶ್ರೀ ಶಾಲೆ ಕ್ರಿಯಾಶೀಲ ಶಿಕ್ಷಕಿಯಾಗಿ ಸೇರಿಸಿಕೊಂಡಂತ ಇವರು ಕೂಡ ನಮ್ಮ ಒಂದು ಕಾರ್ಯಕಾರಿಣಿ ಬಳಗದಲ್ಲಿ ಬರ್ತಾ ಇದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಈ ಸಲ ಮಹಿಳೆಯರ ಸಂಖ್ಯೆ ಜಾಸ್ತಿಯಾಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ 5 ಸ್ಥಾನಮಾನಗಳನ್ನು ನಾವು ಪಡೆದಿದ್ದೀವಿ. ನಂತರದಲ್ಲಿ ಮತ್ತೋರ್ವ ಪ್ರತಿನಿಧಿಗಳಾಗಿ ಶ್ರೀಧನಿ ಕೃತಿಗಳನ್ನು ರಚಿಸಿರ್ತಕ್ಕಂಥ ಸಹೋದರರು ಕೂಡ ಇವರು ನಮ್ಮ ಕಾರ್ಯಕಾರಿಣಿ ಬಳಗದಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪರಿಶಿಷ್ಟ ಪಂಗಡದ ಪ್ರತಿನಿಧಿಯಾಗಿ ಶ್ರೀ ಸಿದ್ಧಾರ್ಥ್ ಪೊಲೀಸ್ ಪಾಟೀಲ್ ಸರ್, ಹಾಗೆಯೇ ಶ್ರೀಧರ್ ಬಳ್ಳೊಳ್ಳಿಯವರು ಇವರು ಕೂಡ ನಮ್ಮ ಕಾರ್ಯಕಾರಿಣಿಯ ನೂತನ ಸದಸ್ಯರಾಗಿ ಈ ವರ್ಷ ಮತ್ತೊಮ್ಮೆ ನಮ್ಮೊಂದಿಗೆ ಇರ್ತಾ ಇದ್ದಾರೆ. ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡ ಸಕ್ರಿಯರಾಗಿರುವ ಇವರು ಕೂಡ ನಮ್ಮ ಕಾರ್ಯಕಾರಿಣಿ ಬಳಗಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಶ್ರೀ ರಾಮಣ್ಣ ರಂಗಾಪುರ್ ಸರ್, ಶ್ರೀ ಹುಚ್ಚೇಶ್ ನಾಗ್ಲಿಕರ್ ಸರ್, ಇವರು ನಮ್ಮ ಪದವಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಕೂಡ. ಇವರನ್ನು ಕೂಡ ನಮ್ಮ ಕಾರ್ಯಕಾರಿಣಿಯ ಸದಸ್ಯರಾಗಿ ಹೊಸ ಬಳಗದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ತುಂಬ ಸ್ವಾಗತ ಸರ್. ಮತ್ತೊಬ್ಬರು ಲೇಖಕರು, ಸಾಹಿತ್ಯಾದಿ ಅನುಭವ ಹೊಂದಿರತಕ್ಕಂಥ ಶ್ರೀ ದೇವರಾಜ್ ಭಂಡಾರಿ ಸರ್ ಅವರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು. ಇವರು ಕೂಡ ನಮ್ಮೊಟ್ಟಿಗೆ ಕಾರ್ಯಕಾರಿಣಿ ಸದಸ್ಯರಾಗಿ ಹೊಸಬರಾಗಿ ಸೇರ್ಕೊಳ್ತಾ ಇದ್ದಾರೆ. ಅವರನ್ನು ಕಾರ್ಯಕಾರಿಣಿಗೆ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಶ್ರೀ ಸಂಗಮೇಶ್ ಹಿರೇಮಠ್ ಸರ್ ಮತ್ತೊಬ್ಬ ಕಾರ್ಯಕಾರಿಣಿ ಸಭೆಯ ನಮ್ಮ ಸದಸ್ಯರು, ಹೊಸ ಸದಸ್ಯರು, ನೂತನವಾದ ಕಾರ್ಯಕಾರಿಣಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಇವರನ್ನು ಕೂಡ ವೇದಿಕೆಯ ಗಣ್ಯಮಾನ್ಯರು ಸ್ವಾಗತಿಸಬೇಕಂತ ಅನಿಸ್ತಾರೆ. ಹಾಗೆ ನಮ್ಮ
ನಮ್ಮ ಯುವ ಪ್ರತಿಭೆ ಕುಮಾರಿ ಸರಸ್ವತಿ ಚಿಗ್ರಿ ಇವರು ಕೂಡ ಕಾರ್ಯಕಾರಿಣಿಯ ಸದಸ್ಯರಾಗಿ ನೂತನವಾಗಿ ನೇಮಕಗೊಂಡಿದ್ದಾರೆ. ಅವರನ್ನು ಕೂಡ ತುಂಬುವುದರಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಮಾಧವ್ ಮೇಡಮ್ ಅವರು ಕಾರ್ಯಕಾರಿಣಿಗೆ ಸ್ವಾಗತವನ್ನು ಕೋರುವುದರ ಮೂಲಕ ನಮ್ಮ ಕಾರ್ಯಕಾರಿಣಿ ಬಳಗಕ್ಕೆ ಸೇರಿಸಿಕೊಳ್ಳಬೇಕಾಗಿದೆ. ಇವರೊಂದಿಗೆ ಸದಾ ನಮ್ಮ ಮಾರ್ಗದರ್ಶಕರಾಗಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡುತ್ತಾ ಗೌರವ ಸಲಹಾ ಸಮಿತಿಯಾಗಿ ನಮ್ಮೊಂದಿಗೆ ಇರತಕ್ಕಂತಹ ಶ್ರೀ ಗರ್ಮಣದಯ್ಯ ಸಾಲಿಮಠ್ ಸರ್, ಶ್ರೀ ವೀರೇಶ್ ಚೌಧರಿ ಸರ್, ಶ್ರೀ ಶರಣಬಸಯ್ಯ ಹಿರೇಮಠ್ ಸರ್, ಶ್ರೀ ವೀರೇಶ್ ಪಾಟೀಲ್ ಸರ್, ಶ್ರೀ ಪರಶುರಾಮ್ ಕೋಡಗಂಟಿ ಸರ್, ಹಾಗೆ ಶ್ರೀ ಆದಪ್ಪ ಹೆಂಬ ಅವರು ಕಸಾಪದ ಸರ್ವ ಆಜೀವ ಸದಸ್ಯರನ್ನು ಕೂಡ ಸ್ಮರಿಸ್ತಾ ಅವರನ್ನ ಕೂಡ ಹೃತ್ಪೂರ್ವಕವಾಗಿ ನೂತನ ಕಾರ್ಯಕಾರಿಣಿ ಮಂಡಳಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಪದಗ್ರಹಣ ಕಾರ್ಯವನ್ನು ಯಶಸ್ವಿಯಾಗಿ ಗೊಳಿಸತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಒಂದು ಗ್ರೂಪ್ ಫೋಟೋಗೋಸ್ಕರ ಕಾರ್ಯಕಾರಿಣಿ ಇವರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಂತ ನೆನೆಸ್ಕೊಳ್ತೇನೆ.